ನಮಸ್ತೆ, ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ನನ್ನ ಈ ವಿಡಿಯೋ ನಿಮಗೋಸ್ಕರ, ಎಲ್ಲರೂ ಪ್ರತಿಯೊಬ್ಬರಿಗೋಸ್ಕರ. ನಾನು ಫಸ್ಟ್ ಆಫ್ ಆಲ್ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳಬೇಕು. ತುಂಬ ಥ್ಯಾಂಕ್ ಯು. ನನಗೆ ಕಮೆಂಟ್ಗಳ ಮೂಲಕ ಇರ್ಬೋದು ಅಥವಾ ಮೆಸೇಜ್ಗಳ ಮೂಲಕ ಇರ್ಬೋದು, ನಿಮ್ಮ ಮಾತಿನ ಶೈಲಿಯಿಂದ ನನಗೆ ನೀವು ನನ್ನನ್ನು ನಿಮ್ಮ ಮನೆಯ ಮಗಳಾಗಿ ಕನ್ಸಿಡರ್ ಮಾಡಿದ್ದೀರಿ ಅಂತೇಳಿ ತುಂಬ ಫೀಲ್ ಆಗ್ತದೆ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರೂ ಮಾತುಗಳಲ್ಲಿ ಮಗಳೇ, ಕಂದಮ್ಮ, ತಂಗಿ, ಅಕ್ಕ ಹೀಗೆ ನನ್ನನ್ನು ಸಂಬೋಧಿಸ್ತೀರಿ. ನನ್ನನ್ನು ತುಂಬ ಸ್ಪೆಷಲ್ ಪರ್ಸನ್ ಆಗಿ ನಿಮ್ಮ ಮನೆಯ ಮಗಳಾಗಿ ಕನ್ಸಿಡರ್ ಮಾಡಿದ್ದೀರಿ. ನನ್ನ ದೊಡ್ಡ ಫ್ಯಾಮಿಲಿ ನೀವೆಲ್ಲ. ಹಾಗೆ ನಾನು ಅಷ್ಟು ಮೆಸೇಜ್ ಕಮೆಂಟ್ಗಳಲ್ಲಿ ಇವತ್ತು ಒಂದು ಕಮೆಂಟನ್ನು ಓದ್ತೇನೆ. ಇದು ಎಲ್ಲರ ಕಮೆಂಟನ್ನು ಸಮ್ಮರೈಸ್ ಮಾಡಿದಾಗ ಆದಂಥ ಒಂದು ಕಮೆಂಟ್ ಅಂತಲೇ ಹೇಳ್ಬೋದು. ಮೆಸೇಜ್ ಬಾಕ್ಸಲ್ಲಿ ಬಂದದ್ದು ನನಗೆ. ಪ್ರೀತಿ, ವಿಶ್ವಾಸ, ಗೌರವ ಕೆನಾಟ್ ಬಿ ಪರ್ಚೇಸ್ಡ್ ಆರ್ ಸೋಲ್ಡ್ ಇನ್ ಅ ಶಾಪ್. It is derived through the inbuilt personality of one. That is what I saw in you. Money can purchase sugar but cannot have honey. There is plenty of stock of sugar in the market, but available honey is limited because it is not manufactured in factory but by honeybees by hard work. Similarly, good personality is like honey. It needs awareness about society. ಜೇನುಗೂಡು ಎನ್ನುವುದು ಒಂದು ಶಿಸ್ತನ್ನು ಕಲಿಸುವ ಪಾಠಶಾಲೆ. ಅದು ಒಂದು ಸಾಮಾಜಿಕ ವ್ಯವಸ್ಥೆಗೆ ಮಾದರಿ. ಜೇನು ಒಂದು ಔಷಧೀಯ ಆಹಾರ, ಆದರೆ ಸಕ್ಕರೆ ನಮ್ಮನ್ನು ಕೊಲ್ಲುವ ಸ್ಲೋ ಪಾಯ್ಸನ್. ನಮ್ಮ ಹಸಿಮಾಳ ಮಾತು ಜೇನು. ಅತಿಶಯೋಕ್ತಿಯಲ್ಲ, ಹೊಗಳಿಕೆಯಲ್ಲ. ಮನಸ್ಸಿನ ನೋವು, ದುಗುಡ, ದುಮ್ಮಾನ ದೂರ ಮಾಡುವ ಶಕ್ತಿ ನಮ್ಮ ಹಸಿಮಾಳಲ್ಲಿದೆ. ಅವಳ ಸೌಜನ್ಯಯುತವಾದ ಮಾತಲ್ಲಿದೆ. ಇದು ನನ್ನ ಅನಿಸಿಕೆ ಅಲ್ಲ. ಕಮೆಂಟ್ ಮಾಡುವವರು ನಿನ್ನ ಬಗ್ಗೆ ಯಾವ ಪ್ರೀತಿ ಹೊಂದಿದ್ದಾರೆ ನೋಡಿದರೆ ಗೊತ್ತಾಗುತ್ತದೆ. ನಿನ್ನಲ್ಲಿ ತಮ್ಮ ಮಗಳನ್ನು, ಮೊಮ್ಮಗಳನ್ನು ಕಾಣುತ್ತಾರೆ. ಇದನ್ನು ಓದಿ ನನಗೆ ತುಂಬ ಮನಸ್ಸಿಗೆ ಒಂದು ಖುಷಿ, ನೆಮ್ಮದಿ, ಒಂದು ರೀತಿಯ ಬಿಸಿ ಅಪ್ಪುಗೆ ಸಿಕ್ಕಿದ ರೀತಿ ಆಯಿತು. ಯಾಕೆಂತ ಹೇಳಿದರೆ ನಾನು ಪ್ರತಿಯೊಬ್ಬರ ಕಮೆಂಟನ್ನು ಓದ್ತೇನೆ. ನನಗೆ ರಿಪ್ಲೈ ಮಾಡಲಿಕ್ಕೆ ಸಮಯ ಸಿಗದಿದ್ದರೂ ಕೂಡ ಪ್ರತಿಯೊಂದು ಕಮೆಂಟನ್ನು ಓದ್ತೇನೆ. ಓದುವಾಗ ನನಗೆ ಎಲ್ಲರೂ ಮಗಳೇ, ತಂಗಿ, ಕಂದಮ್ಮ, ಅಕ್ಕ ಅಂತ ಹೇಳಿ ನೀವು ನನ್ನನ್ನು ಸಂಬೋಧಿಸುವಾಗ ಎಷ್ಟು ಒಂದು ಖುಷಿ ಆಗ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ನನ್ನ ಫ್ಯಾಮಿಲಿ ಎಷ್ಟು ದೊಡ್ಡದು ಅಂತ ಹೇಳುವ ಒಂದು ಹಿತ. ಇದಕ್ಕೆ ನಾನು ಪ್ರತಿಯೊಬ್ಬರಿಗೂ ತುಂಬ ಆಭಾರಿ. ನನ್ನ ಪರ್ಸನಲ್ ಮೆಸೇಜ್ ಇದು ನಿಮಗೋಸ್ಕರ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡು ನನ್ನನ್ನು ನಿಮ್ಮ ಮನೆಯ ಮಗಳಾಗಿ ಕಾಣುವುದಕ್ಕೆ ನಾನು ಯಾವತ್ತೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್.